ಸರ್ ನಮಸ್ತೆ. ನಮಸ್ತೆ ಸರ್. ಸರ್ ಬ್ಯಾಂಗ್ಳೂರಲ್ಲಿ ಯಾವ ಏರಿಯಾ ನೀವು? ನಾವು ಈಗ ಜಯಗುಣೇಶ್ವರಿ ನಗರ. ಓಕೆ, ಹೆಸರೇನು ಸರ್ ನಿಮ್ದು? ಮೆಹಬೂಬ್ ಪಾಷಾ ಅಂತ. ಸರ್ ಯಾವ ಮಾಡೆಲ್ ಈ ಆಟೋ? 2012 2012 ಮಾಡೆಲ್. ಹೌದು ಸರ್ ಏನ್ ಥೀಮ್ ಅಲ್ಲಿ ಇದನ್ನ ರೆಡಿ ಮಾಡಿಸಿದ್ದೀರಾ ಸರ್? ಇದು ದೇಶದ ಅಭಿಮಾನ ಸರ್. ದೇಶದ ಅಭಿಮಾನಕ್ಕೋಸ್ಕರ ಮಾಡಿಸಿದ್ದೀರಾ ಸರ್? ಏನೇನು ಇದೇನು ಸರ್ ಇದು? ಇದೆಲ್ಲ ಇದು ಧೋನಿ, ಮತ್ತೆ ಅದು ಬಿಟ್ರೆ ಬೇರೆ ರಾಕೆಟ್ಸ್ ಇದೆಲ್ಲ ನೀವೇ ಅರೇಂಜ್ ಮಾಡಿರೋದು? ಹೌದು ಸರ್. ಎಷ್ಟು ಖರ್ಚಾಗಿದೆ ಸರ್? ಸರ್ ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್. ನೈಸ್ ಸರ್. ಅಭಿಮಾನಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ ಸರ್, ಅದಕ್ಕೋಸ್ಕರ ಹಿಂಗ್ ರೆಡಿ ಮಾಡಿಸಿದ್ದೀರಾ? ಹೌದು ಸರ್. ಓಕೆ ಸರ್, ಅದು ಬಿಟ್ರೆ ಈ ಆಟೋಗೆ ಏನೇನೆಲ್ಲ ಇದು ಮಾಡಿಸಿದ್ದೀರಾ ಸರ್? ರೆಡಿ ಮಾಡಿಸಿದ್ದೀರಾ ಈ ಆಟೋಗೆ? ಒಳಗಡೆ ಇದೆ, ಫ್ಯಾನ್ ಇದೆ, ಪ್ರತಿಯೊಂದು ಇದೆ. ಓಕೆ ಸರ್, ಇದಕ್ಕೆಲ್ಲ ಎಷ್ಟು ಸ್ಪೆಂಡ್ ಆಗಿದೆ ಅಂತ ಹೇಳ್ಬೋದಾ ಸರ್? ಅದಕ್ಕೆ ಕಮ್ಮಿ ಅಂದ್ರೆ ಒಂದು 60,000 ಮಾಡಿದ್ವಿ. 60,000 ರೂಪಾಯಿ ಸ್ಪೆಂಡ್ ಮಾಡಿದ್ದೀರಾ ಈ 2012 ಮಾಡೆಲ್ಗೆ? ಹೌದು ಸರ್. ಓಕೆ, ಏನಕ್ಕೆ ಸರ್ ಆಟೋ ಮೇಲೆ ಇಷ್ಟೊಂದು ಕ್ರೇಜ್ ನಿಮಗೆ? ಸರ್ ಅದರಿಂದ ನಾನು ಸಂಪಾದನೆ ಮಾಡಿ ನನ್ನ 2 ಮಕ್ಳನ್ನ ಮದುವೆ, ಹೆಣ್ಮಕ್ಳಿಗೆ ಮಾಡಿದೀನಿ, ಒಂದು ಗಂಡು ಮಗನ ಮದುವೆ ಮಾಡಿದೀನಿ. ಇದರಿಂದ ನಾನು ದುಡ್ದಿದ್ದೀನಿ ಸರ್. ಇದನ್ನ ಮಾಡ್ಬೇಕು. ನನ್ನ ಮಕ್ಕಳು ನನಗೆ ಆರಾಮಾಗಿ ಇಟ್ಟಿದ್ದಾರೆ ಈಗ, ಹಾಗಂತ ಇದನ್ನ ಬಿಡಕ್ಕಾಗಲ್ಲ. ಯಾಕಂದ್ರೆ ಇವತ್ತು ನನ್ನ ಮಗ ದುಡಿತಾ ಇದ್ದಾನೆ, ಪ್ರತಿಯೊಂದಿಗೂ ನನ್ನ ಮಗ ಸಾಕ್ತಾ ಇದ್ದಾನೆ, ಪ್ರತಿಯೊಂದಕ್ಕೂ ನನ್ನ ಹೆಲ್ಪ್ ಮಾಡ್ತಾನಪ್ಪ, ನೀವು ಕುತ್ಕೊಂಡಿರಿ ಆರಾಮಾಗಿರಿ ಅಂತ. ಆದ್ರೂ ನನಗೆ ಇದಿರ್ಬೇಕು, ಯಾಕಂದ್ರೆ ಇದನ್ನ ನಾನು ಮರೆಯಕ್ಕಾಗಲ್ಲ. ಇದು ನನಗೆ ಅನ್ನ ಕೊಟ್ಟಿದ್ದಲ್ವ. ಹೌದು, ಅದಕ್ಕೋಸ್ಕರ ಇದನ್ನ ಮರೆಯಕ್ಕಾಗಲ್ಲ. ಸೊ ಹಂಗಾಗಿ 2012 ಮಾಡೆಲ್ನೇ ಇನ್ನೂ ಸ್ಟಿಲ್ ಓಡಿಸ್ತಾ ಇದ್ದೀರಾ? ಹೌದು ಸರ್. ಓಕೆ ಸರ್, ಬೇರೆ ಏನೇನೆಲ್ಲ ರೆಡಿ ಮಾಡಿಸಿದ್ರೆ ಈ ಗಾಡಿಗೆ? ಸರ್ ಈ ಗಾಡಿಯಲ್ಲಿ ನನಗೊಂಥರ ಮಿನಿ ಕಾರ್ ಇದ್ದಂಗೆ ಇದೆ. ಹೌದು, ನನಗೆ ಮಿನಿ ಕಾರ್ ಇದ್ದಂಗೆ. ಸರ್ ಇವಾಗ ಸ್ಟಿಲ್ ನೀವು ರ್ಯಾಪಿಡೋ ಈ ತರ ಯೂಸ್ ಮಾಡ್ತಾ ಇದ್ದೀರಾ ಸರ್? ಬಟ್ ನೋಡಿ, ಇದೆ ರಾಬಾ ಸಲ್ಮಾನ್, ನನ್ನ ಮಗ ಅವರವರು, ಅವ್ರದ್ದು HMS ಬೈಕ್ ಪಾಯಿಂಟ್ ಇಂತಿದೆ. ಅದಕ್ಕೋಸ್ಕರ ನನ್ನ ಎಲ್ಲಿ ಹೋಗ್ಬೇಕು ಕೊಡಲ್ಲ ನನ್ನ ಮಗ. ಈಗ ಮೊದ್ಲು ನಾನು ಕಷ್ಟ ಬಿದ್ದಿದ್ದೀನಿ, ಈಗ ಆರಾಮಾಗಿರ್ಬೇಕು ಅನ್ನೋ ಅವ್ನ ಆಸೆ. ಅದಕ್ಕೋಸ್ಕರ ಅವನೇನ್ ಹೇಳ್ತಾನಪ್ಪ, ನನ್ನ ಜೊತೆ ಇರಿ, ನಿಮ್ಗೆ ಬೇಕಾದಾಗ ಹೋಗಿ ಸುತ್ತಾಡ್ಕೊಂಡ್ ಬನ್ನಿ, 2 ರೌಂಡ್ ಹೊಡ್ಕೊಂಡ್ ಬನ್ನಿ ಅಂತ. ನಾನು ದಿನ ಬೆಳಗ್ಗೆ ಹೋಗ್ತೀನಿ, 1 ರೌಂಡ್ ಹೊಡ್ಕೊಂಡ್ ಬರ್ತೀನಿ, ಯಾಕಂದ್ರೆ ಅದನ್ನ ನಿಲ್ಲಿಸ್ಬಾರ್ದು. ಹೌದು. ಸೊ ದೇಶದ ಅಭಿಮಾನಕ್ಕೋಸ್ಕರ ಇದನ್ನ ಈ ರೀತಿ ರೆಡಿ ಮಾಡಿಸ್ತಾರೆ. ಹೌದು ಸರ್. ಎಷ್ಟು ವರ್ಷದಿಂದ ಈ ರೀತಿ ಮಾಡ್ಕೊಂಡ್ ಬರ್ತಿದ್ದೀರಾ ಸರ್? ಸರ್ ನಾನು ಸುಮಾರು ನನ್ನ ಚಿಕ್ಕ ವಯಸ್ಸಿಂದ ಆಸೆ ಇತ್ತು. ಈಗ ಒಂದ್ 4-5 ವರ್ಷದಿಂದ ಈ ತರ ರೆಡಿ ಮಾಡ್ತಾ ಇದ್ದೀನಿ. ಹೋದ ವರ್ಷನೂ ಮಾಡಿದ್ದೆ, ಅದಕ್ಕೆ ಮುಂಚೆ ವರ್ಷನೂ ಮಾಡಿದ್ದೆ, ಇನ್ನು ಮುಂದೇನೂ ಮಾಡ್ತೀನಿ. ನನ್ನ ಮೊಮ್ಮಕ್ಕಳಿಗೆ, ನನ್ನ ಮಕ್ಕಳಿಗೆ ಇದ್ರು ನನ್ನ ರಾಷ್ಟ್ರದ, ನನ್ನ ದೇಶದ ಅಭಿಮಾನ ಬರಬೇಕು. ಯಾಕಂದ್ರೆ ಸುಮಾರು ಜನ ಮರ್ತು ಬಿಟ್ಟವ್ರೆ. ಈಗ ಆ ರಾಕೆಟ್ ಹಾಕಕ್ ಕಾರಣ ಅಬ್ದುಲ್ ಕಲಾಂ ಅಂತ ಯಾರು ಅಂತಾನೆ ಗೊತ್ತಿಲ್ಲ. ಹೌದು, ಅವ್ರನ್ನೇ ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ನಾವು ಇವತ್ತು ಇದೀವಿ, ಇವತ್ತು ನಾವು ನೆನೆಸ್ಕೋಬೇಕು ಅವ್ರಿಗೆ. ಅವ್ರು ನಮ್ಗೆ ಉಡುಗೊರೆ ಕೊಟ್ಟಿದ್ದಾರೆ, ಅದನ್ನ ಮರ್ತು ಬಿಟ್ಟಿದ್ದಾರೆ ಜನ. ನಮ್ಮವರೇ ಮರ್ತು ಬಿಟ್ಟಿದ್ದಾರೆ. ಹೌದು, ಬೇರೆಯವ್ರಿಗೆ ನಾವು ಬೇಲ್ ಮಾಡೋದೇ ಇಲ್ಲ. ಈಗ ನಾನೊಬ್ಬ ಮುಸ್ಲಿಮ್ಸು, ನಮ್ಮವ್ರು ಮಾಡಬೇಕು. ಸುಮಾರು ಜನ ಇದನ್ನ ಮರ್ತು ಬಿಟ್ಟಿದ್ದಾರೆ. ಯಾಕಂದ್ರೆ ಇದನ್ನ ನೋಡಿ ಅವ್ರ ಮನಸ್ಸಲ್ಲಿ ಬರ್ಲಿ ಅನ್ನೋ ಒಂದು ಆಸೆ ಸರ್, ಅಷ್ಟೇ, ಬೇರೆ ಏನಿಲ್ಲ. ಸೊ ಹಾಗಾದ್ರೆ 4 ವರ್ಷದಿಂದ ಈ ರೀತಿ ರೆಡಿ ಮಾಡಿಸ್ಕೊಂಡ್ಬರ್ತೀವಿ ಸರ್. ಇದು ಕಂಪ್ಲೀಟ್ ಆಗಿ ನೀವೇ ರೆಡಿ ಮಾಡೋದಾ? ಇಲ್ಲ ಸರ್, ನಾವೇ ಮಾಡ್ತೀವಿ. ನಮ್ಮ ಮನೆಯವ್ರು ಹೆಲ್ಪ್ ಮಾಡ್ತಾರೆ, ನಾನೇ ಮಾಡ್ತೀನಿ. ನನ್ನ ಸೊಸೆನೂ ಹೆಲ್ಪ್ ಮಾಡ್ತಾರೆ, ನಾವಿಬ್ರು ಸೇರ್ಕೊಂಡು ಮಾಡ್ತೀವಿ ಸರ್. ಇವಾಗ ವರ್ಷಕ್ಕೂ ಚೇಂಜ್ ಆಗ್ತಾ ಇರುತ್ತೆ? ಹೌದು ಸರ್, ವರ್ಷ ಚೇಂಜ್ ಆಗುತ್ತೆ. ಹೋದ ವರ್ಷ ಬರೀ ಬೋಟ್ ಹಾಕಿದ್ದು, ಅದಕ್ಕೆ ಮುಂಚೆ ವರ್ಷ ಫ್ಲಾಗ್ ಹಾರಿಸ್ತಿದ್ದು. ಈಗ ಅದಕ್ಕೆ ರಾಕೆಟ್ ಕುಣಿಸ್ಬೇಕು ಅಂತ ಮನ್ಸಲ್ಲಿ ಬಂದಿದೆ. ಮುಂದಿನ ವರ್ಷ ದೇವ್ರ ಆ ಮನ್ಸಲ್ಲಿ ಏನ್ ಬರುತ್ತೋ ಅದನ್ನ ಮಾಡ್ತೀವಿ ಸರ್. ಇವಾಗ ಬೋಟೆ ಯಾಕೆ ಸರ್? ಹಡಗು ಯಾಕೆ ಅಂದ್ರೆ ಹಡಗನ್ನ ಇವತ್ತೆಲ್ಲ ಮರ್ತು ಬಿಟ್ಟಿದ್ದಾರೆ ಸರ್. ಯಾಕಂದ್ರೆ ಹಳೇದ್ನ ನೆನೆಸ್ಬೇಕು. ಓಲ್ಡ್ ಈಸ್ ಗೋಲ್ಡ್ ಅಂತಾರಲ್ಲ, ಆ ತರ ನೆನಪು ಒಂದು. ಆ ಕಾರಣದಿಂದ ಹೌದು, ಕಾರಣದಿಂದ ಒಂದು ನೆನಪುಗೋಸ್ಕರ. ಸರ್ ಇದನ್ನೆಲ್ಲ ನೀವೇ ಡಿಸೈನ್ ಮಾಡಿರೋದು ಸರ್? ಮನೇಲೆ ಮನೇಲೆ ಯಾವ್ದನ್ನು ಕೂಡ ಹೊರಗಡೆಯಿಂದ ತಗೊಂಡ್ ಮಾಡಿ? ಹೊರಗಡೆ ಇದೆಲ್ಲ ಕೊಂಡ್ಕೊಂಡ್ ಬರ್ತೀವಿ, ಬಟ್ ಮಾಡೋದು ನಾವೇನೆ. ಓಕೆ, ನೈಸ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್.